ವೆಲ್ಕಮ್ ಬ್ಯಾಕ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು 26 ಜನರ ಜೀವವನ್ನು ಬಲಿ ಪಡ್ಕೊಂಡಿದ್ರು. ಆದರೆ ಯಾಕೆ ಹೀಗಾಯಿತು? ಏನಾದರೂ ಇಂಟೆಲಿಜೆನ್ಸಿ ವೀಕ್ನೆಸ್ ಇತ್ತಾ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಮೊನ್ನೆಯಿಂದ. ಆದರೆ ಈಗ ಸ್ವತಃ ಭದ್ರತಾ ಲೋಪದೋಷ ಇದ್ದಿದ್ದನ್ನು ಕೇಂದ್ರ ಸರ್ಕಾರವೇ ಒಪ್ಕೊಂಡಿದೆ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಭದ್ರತಾ ಲೋಪವಾಗಿದೆ. ನಿನ್ನೆ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾನೇ ಒಪ್ಕೊಂಡಿದ್ದಾರೆ. ಉಗ್ರರ ದಾಳಿ ಸಂದರ್ಭದಲ್ಲಿ ಭದ್ರತಾ ಪಡೆಗಳು ಎಲ್ಲಿದ್ವು? ಹಾಗಾದ್ರೆ ಕೇಂದ್ರ ಸಚಿವ ಅಮಿತ್ ಶಾಗೆ ರಾಹುಲ್ ಗಾಂಧಿ ಈಗ ಪ್ರಶ್ನೆ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆನೇ. ಇದು ಕೇಳಬೇಕಾದಂಥ ಪ್ರಶ್ನೆನೇ. ಈ ಸಂದರ್ಭದಲ್ಲಿ ಭದ್ರತಾ ಲೋಪವನ್ನು ಅಮಿತ್ ಶಾ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಯಾವ ಪ್ಲೇಸು ಕಾಶ್ಮೀರದಲ್ಲಿ ಸೂಕ್ಷ್ಮ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿರಬೇಕು. ಆಮೇಲೆ ಈ ಭದ್ರತಾ ಸೇನೆಯ ಮುಖ್ಯಸ್ಥರಿಗೆ ಗೊತ್ತಿರಬೇಕು, ಅಜಿತ್ ದೋವಲ್ಗೆ ಗೊತ್ತಿರಬೇಕು, ಜೊತೆಗೆ ಅಲ್ಲಿ ಸೇನಾ ಮುಖಂಡರಿಗೆ, ಸೇನಾ ಕಮಾಂಡರ್ಗಳಿಗೆ ಗೊತ್ತಿರಬೇಕಾಗ್ತದೆ. ಯಾವುದು ಸೂಕ್ಷ್ಮ ಪ್ರದೇಶ, ಯಾವ ಪ್ಲೇಸಿಗೆ ಜಾಸ್ತಿ ಟೂರಿಸ್ಟಿಗೆ ಬರ್ತಾರೆ ಜನಗಳು ಅನ್ನೋದು ಗೊತ್ತಿರಬೇಕು. ಅಲ್ಲಿ ಸಹಜವಾಗಿ ಭದ್ರತಾ ನಿಯೋಜನೆಯನ್ನು ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಇನ್ನೊಂದು ಅಚ್ಚರಿ ಆಗ್ತಾ ಇರೋದು, ಇದು ಕೇಂದ್ರ ಸರ್ಕಾರದ ವೈಫಲ್ಯನೋ ಅಥವಾ ಜಮ್ಮು ಕಾಶ್ಮೀರ ಸರ್ಕಾರದ ವೈಫಲ್ಯನೋ ಪ್ರವಾಸೋದ್ಯಮ ಇಲಾಖೆಯ ವೈಫಲ್ಯನೋ ಗೊತ್ತಿಲ್ಲ. ಆದರೆ ಅವ್ರೇನೀಗ ಮೊನ್ನೆ ಉಗ್ರರೇನು ಸಾಯಿಸಿದ್ರಲ್ಲ 26 ಜನರನ್ನು, ಪ್ರತಿಯೊಬ್ಬರದ್ದು ಹೆಸರು ಕೇಳಿದ್ದಾರೆ, ಜಾತಿ ಕೇಳಿದ್ದಾರೆ, ಧರ್ಮ ಕೇಳಿದ್ದಾರೆ. ಎಷ್ಟು ಆರಾಮಲ್ಲಿ ತುಂಬ ಸಮಯ ತೆಗೆದುಕೊಂಡು ಅಲ್ಲಿ ಸಾಯಿಸಿದ್ದಾರೆ ಅಂದರೆ ಉಗ್ರರ ಅಟ್ಟಹಾಸ. ನಾವು ಏನು ಬೇಕಾದ್ರೂ ಮಾಡ್ಬೋದು. ತುಂಬ ಫ್ರೀಡಮಲ್ಲಿ ಓಡಾಡ್ತಾ ಇದ್ದಾರೆ ಉಗ್ರರು. ಕಾಶ್ಮೀರದ ಬೇರೆ ಬೇರೆ ಭಾಗಗಳಲ್ಲಿ ಆರಾಮಲ್ಲಿ ಓಡಾಡ್ತಾ ಇದ್ದಾರೆ. ಇದು ವಿತಿನ್ ಎ ಸೆಕೆಂಡಲ್ಲಿ ಆಗಿರುವಂಥದ್ದಲ್ಲ. ಇದು ತುಂಬ ಸಮಯ ತೆಗೆದುಕೊಂಡು ಹೊಡೆದಿದ್ದಾರೆ. ಅಂದರೆ ಇಲ್ಲಿ ಬಹಳ ಆರಾಮಲ್ಲಿದ್ದಾರೆ. ಅಂದರೆ ಭದ್ರತಾ ಲೋಪ 100% ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ ಒಂದು ಕಡೆ ಲೋಪದೋಷವನ್ನು ಒಪ್ಕೊಂಡಿದೆ ಕೇಂದ್ರ. ಇವತ್ತು ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥರು ಕೂಡ ಭೇಟಿಯನ್ನು ಕೊಡ್ತಾರೆ. ಘಟನಾ ಸ್ಥಳವನ್ನು ಉಪೇಂದ್ರ ದ್ವಿವೇದಿ ಪರಿಶೀಲನೆಯನ್ನು ಮಾಡ್ತಾರೆ. ಸೇನಾ ಮುಖ್ಯಸ್ಥರು ಉಗ್ರರ ಗುಂಡಿನ ದಾಳಿಯಲ್ಲಿ 26 ಮಂದಿ ಮೃತಪಟ್ಟಿದ್ರು. ಎಲ್ಲರೂ ಕೂಡ ಹಿಂದೂಗಳು. ಅಧಿಕಾರಿಗಳಿಂದ ಮಾಹಿತಿಯನ್ನು ದ್ವಿವೇದಿಯವರು ಪಡ್ಕೊಳ್ತಾರೆ. ಹೇಗಾಯಿತು, ಯಾವ ಕಡೆಯಿಂದ ತೂರಿ ಬಂತು ಗುಂಡುಗಳು? ಪಹಲ್ಗಾಮ್ನಲ್ಲಿ ಗುಂಡಿನ ಸುರಿಮಳೆಗೈದಿದ್ದ ಉಗ್ರರು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್, ಅದು ತುಂಬ ಬ್ಯೂಟಿಫುಲ್ ಪ್ಲೇಸ್. ಸಾಕಷ್ಟು ಜನ ಆ ಪ್ಲೇಸನ್ನು ಇಷ್ಟಪಡ್ತಾರೆ. ಇವತ್ತು ಪಹಲ್ಗಾಮ್ನಲ್ಲಿ ಸೇನಾ ಮುಖ್ಯಸ್ಥರ ಪರಿಶೀಲನೆ ಆಗ್ತದೆ. ಇದೇ ಪಹಲ್ಗಾಮ್ನಿಂದ ಪಾಕಿಸ್ತಾನಕ್ಕೆ 1000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೇನಾ ಮುಖ್ಯಸ್ಥರು ಕೂಡ ಈಗ ಆಕ್ಟಿವ್ ಆಗಿದ್ದಾರೆ. ಸೇನಾ ಮುಖ್ಯಸ್ಥರು ಕೂಡ ಇವತ್ತು ಸೇಮ್ ಪಾಯಿಂಟಿಗೆ ಹೋಗ್ತಾ ಇದ್ದಾರೆ, ಘಟನಾ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾರೆ. ಉಪೇಂದ್ರ ದ್ವಿವೇದಿಯವರು ಸೇನಾ ಮುಖ್ಯಸ್ಥರು. ಹಾಗಾಗಿ ಈ 26 ಮಂದಿ ಮೃತಪಟ್ಟರಲ್ಲ, ಈ 26 ಮಂದಿ ಮೃತಪಡಲಿಕ್ಕೆ 100% ಉಗ್ರರೇ ಕಾರಣ. ಆದರೆ ಆ ಉಗ್ರರು ಯಾವ ದಿಕ್ಕಿನಿಂದ ಬಂದರು? ಪಶ್ಚಿಮಾಭಿಮುಖವಾಗಿ ಬಂದ್ರ, ಉತ್ತರಾಭಿಮುಖವಾಗಿ ಬಂದ್ರ, ಪೂರ್ವಾಭಿಮುಖವಾಗಿ ಬಂದ್ರ, ದಕ್ಷಿಣಾಭಿಮುಖವಾಗಿ ಬಂದ್ರ? ಯಾವ ದಿಕ್ಕಿನಿಂದ ಬಂದರು? ಎಲ್ಲಿ ಅಡಗಿ ಕೂತಿದ್ರು? ಮತ್ತು ಇಲ್ಲಿ ಇನ್ನೊಂದು, ಜಮ್ಮು ಕಾಶ್ಮೀರದ ಸ್ಥಳೀಯ ನಾಗರಿಕರು ಏನಾದರೂ ಅವರಿಗೆ ಸಪೋರ್ಟ್ ಕೊಟ್ಟಿದ್ರೆ ಅವರಿಗೂ ಸರಿಯಾದಂತಹ ಶಿಕ್ಷೆನೇ ಕೊಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ಇವತ್ತು ಪ್ರವಾಸಕ್ಕಿಂತ ಹೋಗ್ತಾರೆ, ನಮ್ಮ ದೇಶ ವಿದೇಶಗಳಿಂದೆಲ್ಲ ಹೋಗ್ತಾರಲ್ಲ. ಇಲ್ಲಿ ಪ್ರವಾಸಕ್ಕೆ ಹೋಗಿರುವ ಒಂದು ದುಡ್ಡಲ್ಲಿ ನೀವು ಬದುಕ್ತಾ ಇದ್ದೀರಾ. ಪ್ರವಾಸೋದ್ಯಮವೇ ನಿಮ್ಮ ಬಂಡವಾಳ, ಪ್ರವಾಸೋದ್ಯಮವೇ ನಿಮ್ಮ ಜೀವನ ನಿರ್ವಹಣೆಗೆ ಸಹಕಾರಿ ಆಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ನೀವೇನಾದರೂ ಕುಮ್ಮಕ್ಕು ಕೊಟ್ಟಿದ್ರೆ ನಿಮಗೂ ಕೂಡ ಉಗ್ರ ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಾಗ್ತದೆ. 2 ಯುವಕರು ಉಗ್ರರಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಅದ್ರ ಬಗ್ಗೆ ಅಧಿಕೃತವಾದಂತಹ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ. ಬಟ್ ಆದರೂ ಕೂಡ ಒಂದಿಷ್ಟು ಊಹಾಪೋಹಗಳಿದ್ದಾವೆ. ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ, ಇವತ್ತು ಜಮ್ಮು ಕಾಶ್ಮೀರಕ್ಕೆ ರಾಹುಲ್ ಗಾಂಧಿ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಗಾಯಾಳುಗಳಿದ್ದಾರೆ. ಅಲ್ಲಿ ಗಾಯಾಳುಗಳ ಆರೋಗ್ಯವನ್ನು ರಾಹುಲ್ ಗಾಂಧಿ ವಿಚಾರಿಸ್ತಾರೆ. ಇನ್ನು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಂತ್ರಸ್ತರಿಗೆ ಸಾಂತ್ವನವನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಮೊನ್ನೆ ಕೂಡ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು, ಪಕ್ಷಾತೀತವಾಗಿ ನಾವು ಚರ್ಚೆ ಮಾಡಬೇಕು, ಪಕ್ಷಾತೀತವಾಗಿ ಉಗ್ರವಾದಿಗಳನ್ನ ಹಿಮ್ಮೆಟ್ಟಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಒಪ್ಕೊಳ್ಬೇಕಾದಂಥ ಮಾತೇ ಅದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು. ಈ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಈ ವಿಚಾರದಲ್ಲೂ ಕೂಡ ಪಕ್ಷ ಭೇದವನ್ನು ಮರೆತು ಒಗ್ಗಟ್ಟಾಗಿ, ಇಂಥ ವಿಚಾರದಲ್ಲಾದರೂ ಕೂಡ ಒಗ್ಗಟ್ಟಾಗಿ ಸ್ವಲ್ಪ ನಿಮ್ಮ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದು ಬಿಟ್ಟು
ದೇಶಕ್ಕೆ ಅಪಾಯ ಬಂದಿದೆ, ದೇಶದಲ್ಲಿರುವಂಥ ಜನರಿಗೆ ಅಪಾಯ ಬಂದಿದೆ. ಇಂಥ ಸಂದರ್ಭದಲ್ಲಾದರೂ ಕೂಡ ಈಗ ನೀವು ಆ ಪಕ್ಷ ಈ ಪಕ್ಷ ಅಂತ ಬಿಟ್ಟು ಎಲ್ಲರೂ ಕೂಡ ಇದೊಂದು ಪಕ್ಷ ಭೇದವನ್ನು ಮರೆತು ಬಿಡಬೇಕು. ಜಂಟಿಯಾಗಿ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಯಾವ ರೀತಿಯಾಗಿ ಉಗ್ರರನ್ನು ಹಿಮ್ಮೆಟ್ಟಿಸಬೇಕು, ಯಾವ ರೀತಿಯಾಗಿ ಉಗ್ರರನ್ನು ಸದೆ ಬಡಿಬೇಕು, ಇವ್ರನ್ನ ಬುಡ ಸಮೇತ ಹೇಗೆ ಕಿತ್ತಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗ್ತದೆ. ರಾಜಕೀಯ ಬೇಯಿಸ್ಕೊಳ್ಳೋದು ಇದ್ದೇ ಇರ್ತದೆ ಬೇರೆ ಬೇರೆ ವಿಚಾರದಲ್ಲಿ. ಆದರೆ ದೇಶಕ್ಕೆ ಅಪಾಯ ಬಂದಂಥ ಸಂದರ್ಭದಲ್ಲಿ, ದೇಶದ ಜನರು ಪ್ರಾಣ ಕಳ್ಕೊಳ್ತಾ ಇರುವಂಥ ಸಂದರ್ಭದಲ್ಲಾದರೂ ಕೂಡ ನಿಮ್ಮ ರಾಜಕೀಯ ಎಥಿಕ್ಸ್ಗಳನ್ನ ಬದಿಗೊತ್ತಿ ಸ್ವಲ್ಪ ಇಲ್ಲಿ ಬಂದು ನೋಡಬೇಕಾಗುತ್ತೆ. ಆಸ್ಪತ್ರೆಗೆ ಬಂದು ಭೇಟಿ ಕೊಟ್ಟರೆ ಸಾಲದು, ಅಂದರೆ ಒಂದು ಮಹತ್ವದ ಚರ್ಚೆಯನ್ನು ಮಾಡಬೇಕಾಗ್ತದೆ. ಉಗ್ರರನ್ನು ಹೇಗೆ ನಾವು ಸದೆ ಬಡಿಬೇಕು ಅಂತ ಇಲ್ಲಿ BJP ಕಾಂಗ್ರೆಸ್ ಎಲ್ಲರೂ ಸೇರಿಕೊಂಡು